ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಕಡಲೆಬೇಳೆ ಪಾಯಸ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಇದರಲ್ಲಿ ಒಂದು ಕಪ್ಪು ಮತ್ತು ಅರ್ಧ ಕಪ್ಪು ಒಂದೂವರೆ ಕಪ್ಪು ಬೇಳೆ ಕಡಲೆಬೇಳೆ ಇದು. ಆಮೇಲೆ ಇದರಲ್ಲಿ 1/4 ಕಪ್ಪು ಅಕ್ಕಿ ಹಾಕ್ಬೇಕ್ರಿ. 1/4 ಕಪ್ಪು ಅಕ್ಕಿ ಹಾಕಬೇಕು ನೋಡಿ. ಇದ್ರಾಗೆ ಕಪ್ಪಲ್ಲಿ 1/4 ಕಪ್ ಅಕ್ಕಿ, ಇದರಲ್ಲಿ 1/4 ಕಪ್ ಅಷ್ಟೇ ಅಕ್ಕಿ ಹಾಕಿದ್ದೀನಿ. ಇದು ಮಂದ್ರಸ ಬರೋಕ್ಕೆ ಅಷ್ಟೇ ಸ್ವಲ್ಪ ಹಾಕ್ಬೇಕ್ರಿ. ಬರೀ ಕಡಲೆಬೇಳೆ ಪಾಯಸನೇ ಇದು ನೋಡಿ. 1 ಕಪ್ ನೀರು ಹಾಕ್ತೀನಿ ಇಷ್ಟೇ. ಮೇಲೆ ಸ್ವಲ್ಪ ನೀರಂಗೆ ಆದರೆ ಸಾಕು. ಆಮೇಲೆ ಇದು 4-5 ಕೂಗಿಸ್ಬೇಕ್ರಿ. ಇದು 4-5 ಕೂಗಿಸ್ಬೇಕು ನೋಡಿ. ವೀಕ್ಷಕರೇ, ಈ ಥರ ಮೆತ್ತಗೆ ಬೆಂದಿದೆ. ಈ ಕರೆಂಟಿನ ಸ್ಟವ್ ಮೇಲೆ ಆಗಲಿಲ್ಲ ರೀ, ಗ್ಯಾಸ್ ಮೇಲೆ ಕೂಗಿಸಿ ಆಮೇಲೆ ಮತ್ತೊಂದು 3-4 ಕೂಗಿಸ್ತೆ, ಮತ್ತೊಂದು ಲೋಟ ನೀರು ಹಾಕಿ. ಈ ಸ್ಟವ್ ಮೇಲೆ ಯಾಕೋ ಬೇಯಲ್ಲ, ತೊಗರಿಬೇಳೆ ಇಟ್ಟಾಗಲೂ ಬೇಯಲ್ಲ ರೀ ಸಾಂಬಾರಿಗೆ, ಯಾಕೋನ. ಅದಕ್ಕೆ ಗ್ಯಾಸ್ ಮೇಲೆ ಸಣ್ಣಕ್ಕಿಟ್ಟು ಮತ್ತೊಂದು 3-4 ಕೂಗಿಸಿದ್ಮೇಲೆ ಮೆತ್ತಗೆ ಬೆಂದಿದೆ. ಈಗ ನೋಡ್ರಿ, ಫಸ್ಟ್ ಇದು ಬೆಂದ್ಮೇಲೆ ಈ ಥರ ಎಲ್ಲ ಮಸ್ಕೋಬೇಕ್ರಿ. ಈ ಥರ ಎಲ್ಲ ಹಿಂಗೆ ಅದು ಬೇಳೆ ಅಕ್ಕಿ ಎಲ್ಲ ಒಂದು ಬಿಡ್ಬೇಕಲ್ಲ, ಈ ಥರ ಎಲ್ಲ ಸ್ಪೂನ್ ಮೇಲೆ ಎಲ್ಲ ಹನ್ಕೋಬೇಕು. ಅವಾಗ ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಈ ಕಪ್ಪಲ್ಲಿ 1 ಕಪ್ಪು ಬೇಳೆ ಅಕ್ಕಿ ಸೇರಿ 1/4 ಆಗಿತ್ತಲ್ರಿ, ಇದು 1/4 ಕಪ್ಪು, ಇದು 1 ಕಪ್ಪು. 1/4 ಕಪ್ ಬೆಲ್ಲ ಹಾಕ್ತೀನಿ ನೋಡಿ. ನೀವು ಬೇಕು ಅಂದರೆ 2 ಕಪ್ ಹಾಕೋಬೋದು, ಸ್ವಲ್ಪ ಜಾಸ್ತಿ ತಿನ್ನೋರು. ನಾವು ಅಷ್ಟಕ್ಕಷ್ಟು ಹಾಕಿದ್ದೀನಿ, ಎಲ್ಲ ಸೇರಿ 1/4 ಹಾಕಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ತೀನಿ. ನೆಕ್ಸ್ಟು ಇದೆಲ್ಲ ಒಂದು 5 ನಿಮಿಷ ಕುದ್ರೆ ಸಾಕ್ರಿ. ಒಂಚೂರು ಒಣ ಕೊಬ್ಬರಿ ಹಾಕ್ತೀನಿ ರೀ, ಒಂದು 2-3 ಟೀ ಸ್ಪೂನು ಒಣ ಕೊಬ್ಬರಿ ಮತ್ತು ಏಲಕ್ಕಿಲಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ ಕುಟ್ಬಿಟ್ಟು. ನಾನು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಇದು ಕುದಿಬೇಕಲ್ಲ ಬೆಲ್ಲದೊಳಗೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಇದು ಪಾಯಸ ಕುದೀತು, ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಏಲಕ್ಕಿ ಹಾಕ್ತಾ ಇದ್ದೀನಿ. ಇಷ್ಟೇ, ಎಷ್ಟು ಈಸಿಯಾಗಿದೆ ಪಾಯಸ ನೋಡಿ. ಈ ಥರ ಮಾಡ್ಕೊಳ್ಳೋದು ಮುಗೀತಿದ್ದು ನೋಡಿ. ಈ ಥರ ನೀವು ಕಡಲೆಬೇಳೆ ಅಕ್ಕಿ ಪಾಯಸ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಚೆನ್ನಾಗಿರುತ್ತಿದ್ದು ಕಡಲೆಬೇಳೆ, ಬೇಗ ಆಗಿಬಿಡುತ್ತೆ ಪಾಯಸ. ಮಾಡ್ಕೊಳ್ಳಿ. ತುಂಬ ಈಸಿಯಾಗೂ ಆಗುತ್ತೆ. ಈ ಥರ ಮಾಡೋದ್ರಿಂದ ಬೇಗ ಆಗಿಬಿಡುತ್ತೆ. ಅದೇ ಚೆನ್ನಾಗಿ ಒಂದು 5-6 ಕೂಗಿಸ್ಬೇಕು ಗ್ಯಾಸ್ ಮೇಲೆ, ಆದರೂ ಕಡಲೆಬೇಳೆ ಬೇಯಬೇಕು ಅಂದರೆ. ಅದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ನೋಡಿ, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.